ಇವತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ರಸದೌತಣ. ಅದರಲ್ಲೂ ಕೂಡ RCB ಅಭಿಮಾನಿಗಳಿಗಂತೂ ಇವತ್ತು ನಿದ್ದೆನೇ ಬಂದಿರಲಿಕ್ಕಿಲ್ಲ. ಯಾಕೆಂದರೆ 4ನೇ ಬಾರಿಗೆ ಇವತ್ತು RCB ಫೈನಲ್ ಅನ್ನು ಪ್ರವೇಶ ಮಾಡಿರುವಂಥದ್ದು. ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲೂ ಕೂಡ RCB ಅಭಿಮಾನಿಗಳು ಇದ್ದಾರೆ. ಅದರ ಜೊತೆಗೇನೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಈಗಾಗಲೇ RCB ಗೆಲ್ಲಬೇಕು ಅನ್ನುವಂತಹ ಶುಭ ಹಾರೈಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಸರ್ ನೈಟು CSK ಅವ್ರನ್ನ ಮತ್ತು MIRನ ಫುಲ್ ಉರ್ಸ್ಬೇಕು ಅನ್ನೋದು ಪ್ಲ್ಯಾನ್ ಇದೆ ನಮಗೆ ಅಷ್ಟೇ. ಅವ್ನು ಫುಲ್ ಉರ್ಸ್ಬೇಕು. 18 ವರ್ಷದಿಂದ ನಾವು ಇಷ್ಟು ದಿವಸ ಒಂದು ಓಪಲ್ಲಿ ಫುಲ್ಲು ಬಂದಿದ್ದೀವಿ. ಇಷ್ಟು ದಿವಸ ಎಲ್ಲ ಮ್ಯಾಚು ಸೋತ್ಕೊಂಡ್ಬಿಟ್ಟು ಒಂದು ಮ್ಯಾಚಲ್ಲಿ ಗೆದ್ದಿಲ್ಲ. ಫೈನಲ್ಸ್ ತನಕ ಬಂದಿದ್ದೀವಿ, ಬಟ್ ಅಂದರೆ ಆಗಿಲ್ಲ ನಮ್ಮ ಕೈಲಿ. ಬಟ್ ಅಂದರೆ ಆದರೂ ಬಿಡಲ್ಲ RCB. ನಮ್ಮ RCB 18 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದೆ ಕಪ್ ಗೆಲ್ಲೇಬೇಕು ಅಂತ. ಅದರಲ್ಲೂ ವಿರಾಟ್ ಕೊಹ್ಲಿ ಸ್ಪೆಷಲ್ಲು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲ ಟೀಮ್ನವರು ಸಮೇತ ಬೌಲಿಂಗಿಂದ ಹಿಡಿದು ಬ್ಯಾಟಿಂಗಿಂದ ಹಿಡಿದು ಫೀಲ್ಡಿಂಗಿಂದ ಅದ್ಭುತವಾದಂಥ ಪ್ರದರ್ಶನ ಇರ್ತಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮ್ಗಳನ್ನು ಹೊಡೆದು ಈಗ ಫೈನಲಿ ಬಂದಿದೆ. ಇನ್ನು ಒಂದೇ ಒಂದು ಮೆಟ್ಲಿದೆ, ಅದನ್ನು ಗೆದ್ದು ಇಡೀ ಕರ್ನಾಟಕದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಒಂದೇ ಒಂದು ಮೆಟ್ಲು, ಅದನ್ನು ವಿನ್ ಆಗಿ ನಮ್ಮ RCB ಕಪ್ ಹೊಡೆಯುತ್ತೆ ಅಂತ ನನಗೆ ಹೋಪ್ ಇದೆ. ಹೊಡಿಬೇಕು. ಅದು ಕೊಹ್ಲಿ ನಂಬರು ಸಮೇತ 18, ನಮ್ಮ ಈ ಸೀಸನು ಸಮೇತ 18 ಎಲ್ಲ ಈಕ್ವಲ್ ಆಗಿದೆ. ಹಾಗಾಗಿ ಕಪ್ ಹೊಡಿಲೇಬೇಕು RCB. ನಮ್ಮಲ್ಲಿ ಸಂಭ್ರಮಾಚರಣೆ ಮಾಡಲೇಬೇಕು. ಇದಕ್ಕೆ ಮೇನ್ ಕಾರಣ ಅಂದರೆ ವಿರಾಟ್ ಕೊಹ್ಲಿ ಎವ್ರಿ ಸೀಸನ್ 500+ ರನ್ಸ್ ಮಾಡ್ತಾ ಬಂದಿದ್ದಾರೆ. ಆಗಲೂ ಈ ಸತಿ ಇದ್ದಾರಲ್ಲ ಪ್ಲೇಯರ್ಸು ಪ್ರತಿಯೊಬ್ಬರು ಆ ಥರ ಇದ್ದಾರೆ. ಸುಯೇಶ್ ಶರ್ಮಾ ಎಸ್ಪೆಷಲಿ ಗೂಗ್ಲಿ ರೀಡೇ ಮಾಡೋಕ್ಕಾಗಲ್ಲ ಅವರು. ಬಟ್ ಸ್ವಿಂಕಿಂಗ್ ಅಂತ ಇದ್ದಾರೆ, ಭುವನೇಶ್ ಕುಮಾರ್ ಇದ್ದಾರೆ, ಜೋಶ್ ಹಾಜಲ್ವುಡ್ ಇದ್ದಾರೆ. ಎಲ್ಲರೂ ನುರಿತ ಮತ್ತು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಬೌಲರ್ನೇ ಈ ಸತಿ ಟೀಮ್ ಬೈ ಮಾಡಿದೆ. ಬಟ್ ಖುಷಿಯಾಗಿದೆ ತುಂಬ. 18 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಒಳ್ಳೆ ಆಟ ಆಡಿದ್ದಾರೆ. ಬಟ್ ಈ ಸಲ ತುಂಬ ಗುಣಮಟ್ಟದ ಆಟ ಆಡಿ ಫೈನಲಿಗೆ ಬಂದಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಾವೆಲ್ಲ ದೀಪಾವಳಿ ಹಬ್ಬ ಆಚರಿಸೋಕೆ ಕಾಯ್ತಾ ಇದ್ದೀವಿ ಇನ್ನೊಂದು ಸಲ ಈ ವರ್ಷದಲ್ಲಿ. ಪ್ರತಿ ವರ್ಷಕ್ಕೆ ಒಂದೇ ದೀಪಾವಳಿ, ಆದರೆ ಈ ಸಲ ಜೂನ್ 3ನೇ ತಾರೀಕು ನಾವು ದೀಪಾವಳಿ ಆಚರಿಸ್ತೀವಿ ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ. ಈ ಸಲ RCB ಗೆದ್ದೇ ಗೆಲ್ಲುತ್ತೆ, ನಾವು ಹಬ್ಬ ಆಚರಿಸ್ತೀವಿ. ಇಂದು ಕನ್ನಡಿಗರಿಗೆ ಹಬ್ಬ ಅಂತಲೇ ಹೇಳ್ಬೋದು. RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯ. 18 ವರ್ಷಗಳ ಕಾಯುವಿಕೆಗೆ ಇಂದು ಸುಖಾಂತ್ಯವನ್ನು ವಿರಾಟ್ ಕೊಹ್ಲಿ ಮತ್ತು ಸಂಗಡಿಗರು ಕೊಡ್ತಾರೆ ಅನ್ನೋ ಅಚಲವಾದ ವಿಶ್ವಾಸ ಎಲ್ಲ ಕನ್ನಡಿಗರಲ್ಲಿ ಇದೆ. RCB ಗೆದ್ದು ಬೀಗಲಿ ಅಂತ ನಾವು RCB ಅಭಿಮಾನಿಗಳಾಗಿ ವಿರಾಟ್ ಕೊಹ್ಲಿ ಅವರಲ್ಲಿ ಕೋರ್ಕೊಳ್ತೀವಿ. ಜೈ RCB. 18 ವರ್ಷಗಳಿಂದ ಸತತವಾಗಿ ನಾವು ಕಂಡಿರುವಂಥ ಕನಸು ನಮ್ಮ RCB ಕಪ್ ಗೆಲ್ಲಬೇಕು ಅಂಥೇಳಿ. ಸೊ 18 ವರ್ಷದಲ್ಲಿ ಈಗಾಗಲೇ 3 ಬಾರಿ ನಾವು ಮುಗ್ಗರಿಸಿದ್ದು ನಿಜ. ಆದರೆ ಈ ಬಾರಿ ಮುಗ್ಗರಿಸೋ ಪ್ರಶ್ನೆನೇ ಇಲ್ಲ. ಎದುರಾಳಿ ಯಾರೇ ಬರಲಿ, ಯಾರೇ ಇರಲಿ, ಈ ಸಲ ಕಪ್ ನಮ್ಮದೇ. ಈ ಫೈನಲ್ನಲ್ಲಿ RCB ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಇಡೀ ಟೂರ್ನಮೆಂಟ್ ಉದ್ದಕ್ಕೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂಥ ಎರಡೂ ತಂಡಗಳಿಗೂ ಅಭಿನಂದನೆಗಳು. ಎರಡೂ ತಂಡ ಇಡೀ ಟೂರ್ನಮೆಂಟ್ ಪೂರ್ತಿ ಒಳ್ಳೆ ಆಟ, ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲ್ವರೆಗೂ ಬಂದಿದ್ದಾರೆ. ಎರಡು ತಂಡದಲ್ಲಿ ಯಾವ ತಂಡ ಗೆದ್ದರೂ ಖುಷಿ ಇದೆ. ಆದರೆ RCB ಫ್ಯಾನ್ ಆಗಿ ನಮ್ಮ RCB ತಂಡನೇ ಗೆಲ್ಲಲಿ ಅಂತ ನಾವು ಬಯಸ್ತೀವಿ. ಈ ಸರಿ RCB ಕಪ್ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಯಾಕಂದರೆ 17 ವರ್ಷಗಳಿಂದ ಹಲವಾರು ದಂತಕಥೆಗಳು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಆಮೇಲೆ ಎಬಿ ಡಿವಿಲಿಯರ್ಸ್ ಸೌತ್ ಆಫ್ರಿಕಾದ ಎಲ್ಲರ ಒಂದು ಕನಸು ನಮ್ಮ RCB ಕಪ್ ಗೆಲ್ಲಬೇಕು ಅನ್ನೋದು. ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ, ಸಣ್ಣ ಮಗುವಿನ ಹೃದಯದಲ್ಲಿ ಕೂಡ ಕರ್ನಾಟಕ ಕಪ್ ಗೆಲ್ಲಬೇಕು ಅನ್ನೋದು ಬಹಳ ಆಸೆ ಇದೆ. 18ರ ನಂಟು ತರಲಿದೆ ಹರ್ಷದ ಗಂಟು ಅನ್ನೋ ಹಾಗೆ ಪ್ರತಿಯೊಬ್ಬ ಆಟಗಾರರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ RCBಯಲ್ಲಿ. RCB ತಂಡ ಈ ಸರಿ ನಮ್ಮ 2025ಕ್ಕೆ ಕಪ್ ಗೆದ್ದೇ ಗೆಲ್ಲುತ್ತೆ. ಅನೇಕ ವರ್ಷಗಳಿಂದ RCB ಕಪ್ ಗೆದ್ದಿಲ್ಲ. ಎಲ್ಲರೂ ಕರ್ನಾಟಕ ಬಗ್ಗೆ RCB ನಿಮ್ಮದು, RCB ಅಂತ ಹೇಳ್ಕೊಂತ ಹೋಗ್ತೀರಿ. ಪ್ರತಿ ಸಲ ಕಪ್ ನಿಮ್ಮದೇ ಅಂತಿದ್ರು. ಈ ಸಲ ಕಪ್ ನಮ್ದು ಆಗುತ್ತಾ? ಯಾರು ನಮ್ಗೆ ನಿಮ್ಮದೇ ಅನ್ಕೊಂತ ಇದ್ರಂದ್ರೆ ಅವ್ರು ಉಲ್ಟಾ ಆಗಿ ನಾವು ಈ ಸಲ
ಜೈ ಆರ್ ಸಿ ಬಿ ಅನ್ನೋ ಮೂಲಕ ಈ ಸಲ ಕಪ್ ನಮ್ದು ಅಂತಂದು ತೋರಿಸ್ತೀವಿ ಅಂತಂದು ಹೇಳ್ಕೊಡ್ತೀವಿ. 2016 ನಂತರ ಅಂದರೆ 8 ವರ್ಷಗಳ ನಂತರ ನಮ್ಮ RCB ಫೈನಲ್ ಪ್ರವೇಶಿಸಿದ್ದು ಈ ಸಲ ಕಪ್ ನಮ್ದೇ. ಜೈ RCB, ಜೈ ಕನ್ನಡಾಂಬೆ. ದೇವರಲ್ಲಿ ನಾನು ನಿನ್ನೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿನಿ. ನಿನ್ನೆ ಕೊಲ್ಲೂರು ಮುಕಾಂಬಿಕೆ ಹೋಗಿದ್ದೆ ಫ್ಯಾಮಿಲಿ ಕರ್ಕೊಂಡು. ಅಲ್ಲಿ ಫಸ್ಟ್ ಬೇಡ್ಕೊಂಡಿದ್ದೆ ಅದು, ಈ ಸಲ RCB ಕಪ್ ಗೆಲ್ಲಬೇಕು, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು, ಇದನ್ನೇ ಬೇಡ್ಕೊಂಡು ಬಂದಿದ್ದೆ ನಾನು ನಿನ್ನೆ. ಹೌದಾ, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಈ ಸಲ 18ನೇ ಎಡಿಷನ್ ಆಡ್ತಾ ಇದ್ದೇವೆ. ಹಾಗಾಗಿ ಕಪ್ ಖಚಿತ ನಮ್ಮದೇ ಇದೆ. ಜೈ RCB. RCB ಕಪ್ ಇದುವರೆಗೂ ತೊಗೊಂಡಿಲ್ಲ, ಈ ಸತ ತೊಗೊತೈತೆ ಅಂತ ಭಾಳ ನಂಬಿಕೆ ಇದೆ. ಜೈ RCB, ವಿ ಲವ್ RCB. ವಿನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಜೈ RCB. ನಾವು MST ಫ್ಯಾನ್. RCB ಗೆದ್ಬಾರ್ದು. ಯಾವತ್ತೂ ಗೆದ್ದಿಲ್ಲ, ಈ ಸಲ ಆದರೂ ಗೆಲ್ಲಿ ಅಂತೇಳಿ ವಿಶ್ ಮಾಡ್ತೀವಿ. ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಎಲ್ರಿಗೂ ಇಷ್ಟ, ಮಸ್ತ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಈ ಸಲ ಗೆಲ್ಲಿ ಅಂತ ವಿಶ್ ಮಾಡ್ತೀವಿ. 17 ವರ್ಷ ನಾವು ಕಪ್ಗೋಸ್ಕರ ಕಾದಿದ್ದೀವಿ. 3 ಸಲ ಫೈನಲ್ಗೆ ಹೋಗಿದ್ದೀವಿ. ಇವಾಗ 4ನೇ ಸಲ ಮತ್ತೆ ಫೈನಲ್ಗೆ ಹೋಗಿದ್ದೀವಿ. ಈ ಸಲ 100% ನಾವು ಕಪ್ ಹೊಡಿತೀವಿ. ಈ ಕಪ್ನ ಗೆದ್ದು ನಾವು ವಿರಾಟ್ ಕೊಹ್ಲಿ ಅವರ ಒಂದು ಕಿರೀಟಕ್ಕೆ ಇಡ್ತೀವಿ ಅಂತೇಳಿ ಹೇಳಿಕ್ಕೆ ನಾನು ಬಯಸ್ತೇನೆ. 17 ವರ್ಷದ ನಂತರ ಫೈನಲ್ಗೆ ಬಂದಿದೆ ನಮ್ಮ RCB. ಗೆದ್ರೆ ಮಾತ್ರ ಹಬ್ಬನೇ ಹಬ್ಬ, ಇಡೀ ಹಬ್ಬನೇ ಹಬ್ಬ. ಜೈ RCB. ಕಪ್ ಗೆಲ್ಲುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕಂತಂದ್ರೆ 17 ವರ್ಷದಿಂದ ಆ ಕಪ್ಪಿಗಾಗಿ ಬಹಳ ಪ್ರಯತ್ನ ಪಡ್ತಾ ಇದ್ವಿ. ಈ ಸಲ ವಿರಾಟ್ ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ 18, ಈ ವರ್ಷನೂ 18 ಇರೋದ್ರಿಂದ ಈ ಸಲ ಕಪ್ ನಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ RCB. ಪ್ರತಿ ಬಾರಿ IPL ಬಂದಂತಹ ಸಂದರ್ಭದಲ್ಲೂ RCB ಫ್ಯಾನ್ಸ್ ಹೇಳ್ತಾ ಇದ್ದಿದ್ದು ಈ ಸಲ ಕಪ್ ನಮ್ಮದೇ ಅಂಥೇಳಿ. ಬರ್ತಾ ಏನಾಗ್ಬಿಡ್ತು ಅಂದರೆ ಈ ಮಾತು ಒಂದು ಸರಿನಾದರೂ ನಿಜ ಆಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಕಪ್ಪನ್ನು ಎತ್ತಿ ಹಿಡಿಯೋದಕ್ಕೆ ಒಂದು ಸದಾವಕಾಶ ಬಂದಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಹಣಾಹಣಿ ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ಈಗ ರಾಜ್ಯದಾದ್ಯಂತ RCB ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು RCBಗೆ ಆಲ್ ದಿ ಬೆಸ್ಟ್ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 18 ವರ್ಷಗಳ ಕಾಯುವಿಕೆಗೆ ಕಪ್ಪನ್ನ ಬರನೀಗಿಸುವಂತಹ ನಿಟ್ಟಿನಲ್ಲಿ RCB ಆಡಬೇಕು ಅಂತ ಹೇಳಿ ಜೋಶ್ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.